ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಅಭಿಮನ್ಯು 2.0 ಈ ಸೀರೀಸಲ್ಲಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ಮೂರನೇ ಲೆಕ್ಚರ್. ಆಲ್ರೆಡಿ 2 ಲೆಕ್ಚರ್ ಕಂಪ್ಲೀಟ್ ಮಾಡಿದ್ವಿ. ಫಸ್ಟ್ ಲೆಕ್ಚರಲ್ಲಿ ನಾವು ಚಾರ್ಜ್, ಕರೆಂಟ್ ಮತ್ತು ಸರ್ಕ್ಯೂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೆಕೆಂಡ್ ಲೆಕ್ಚರಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಮತ್ತು some common component, that is electric component used in electric circuit ಅನ್ನೋದು ಡಿಸ್ಕಸ್ ಮಾಡಿದ್ದೇವೆ. ಈ ಥರ್ಡ್ ಲೆಕ್ಚರಲ್ಲಿ ನಾವು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡಲಿದ್ದೇವೆ. ಒಬ್ಬರು ಸೈಂಟಿಸ್ಟ್ ಜಾರ್ಜ್ ಸೈಮನ್ ಓಮ್ ಅನ್ನೋರು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರುವ ಎಲೆಕ್ಟ್ರಿಕ್ ಕರೆಂಟ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮಧ್ಯೆ ಏನಾದರೂ ರಿಲೇಷನ್ ಇದೆನಾ ಅನ್ನೋದನ್ನ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ತಿಳ್ಕೊಂಡಾರ. ಅವರು ತಿಳ್ಕೊಂಡಿರೋದು ಏನು ಮತ್ತು ಅದರ ರಿಲೇಷನ್ಸ್ ಏನು ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಲೆಕ್ಚರ್ ಆಫ್ ದ ಚಾಪ್ಟರ್. ಹಿಯರ್ ದೀಸ್ ಆರ್ ದ ಕಂಟೆಂಟ್ ವಿ ಆರ್ ಗೋಯಿಂಗ್ ಟು ಲರ್ನ್. ದ ಫಸ್ಟ್ ಒನ್, ಓಮ್ಸ್ ಲಾ. ಓಮ್ಸ್ ಲಾ ಅಂತಂದರೆ ಅದೇ ಜಾರ್ಜ್ ಸೈಮನ್ ಓಮ್ ಅನ್ನೋರು ಈ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿ ಅದರ ಅಬ್ಸರ್ವೇಷನ್ ನಮಗೆ ತಿಳಿಸ್ತಾರೆ. ಸೊ ಆ ಎಕ್ಸ್ಪೆರಿಮೆಂಟಲ್ಲಿ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನೇ ನಾವು ಓಮ್ಸ್ ಲಾ ಅಂತ ಕರೆಯೋದು. ಆಮೇಲೆ ರೆಸಿಸ್ಟೆನ್ಸ್ ಅಂದ್ರೇನು, ಕಂಡಕ್ಟನ್ಸ್ ಅಂದ್ರೇನು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್, ಮತ್ತು ಲಾಸ್ಟ್ಗೆ ಡಿಫ್ರೆನ್ಸ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ. ಓಕೆ, ಸೊ ಫಸ್ಟ್ಗೆ ನಾವು ನೋಡೋದಾದರೆ ಓಮ್ಸ್ ಲಾ. ಈ ಓಮ್ಸ್ ಲಾದಲ್ಲಿ ಆ ಸೈಂಟಿಸ್ಟ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿ ಸ್ವಲ್ಪ ಪ್ಯಾರಾಮೀಟರ್ ಅಬ್ಸರ್ವ್ ಮಾಡಿ ನಮಗೆ ತಿಳಿಸ್ಕೊಡ್ತಾರೆ. ಆ ಪ್ಯಾರಾಮೀಟರ್ ಪ್ರಕಾರ ನಾವು ನೋಡೋದಾದರೆ ಓಮ್ಸ್ ಲಾ ಅನ್ನೋದು ಒಂದು ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಏನು ಹೇಳುತ್ತಂತಂದರೆ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್. ಓಕೆ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್, ಎಂಡ್ಸ್ ಆಫ್ ದ ಕಂಡಕ್ಟರ್ ಅಂತ ಹೇಳ್ಬೋದು, ಆ ಕಡೆ ಈ ಕಡೆ ಅಪ್ಲೈಡ್. ಓಕೆ, ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಈ ಕರೆಂಟಿಗೆ ಯಾವ ಥರ ರಿಲೇಟೆಡ್ ಆಗಿರುತ್ತೆ ಅಂದರೆ ಡೈರೆಕ್ಟ್ಲಿ ರಿಲೇಟೆಡ್. ಅಂದರೆ ಏನರ್ಥ? ಸೊ ನಾವು ಫಿಸಿಕ್ಸಲ್ಲಿ, ಮ್ಯಾಥಮೆಟಿಕ್ಸಲ್ಲಿ ಪ್ರಪೋರ್ಷನಾಲಿಟಿ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಅದರಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಥವಾ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಓದ್ತೀವಿ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಒನ್ ಕ್ವಾಂಟಿಟಿ ಇನ್ಕ್ರೀಸ್ ಆದರೆ ಅದರ್ ಕ್ವಾಂಟಿಟೀಸ್ ಆಲ್ಸೋ ಇನ್ಕ್ರೀಸಸ್. ಸಪೋಸ್ ಒನ್ ಕ್ವಾಂಟಿಟಿ ಡಿಗ್ರೀಸ್ ಆದರೆ ಅದರ್ ಕ್ವಾಂಟಿಟೀಸ್ ಆಲ್ಸೋ ಡಿಗ್ರೀಸಸ್. ಅದನ್ನು ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಆದರೆ ಇಫ್ ಒನ್ ಕ್ವಾಂಟಿಟಿ ಇಸ್ ಇನ್ಕ್ರೀಸಿಂಗ್ ದ ಅದರ್ ಹ್ಯಾಂಡ್ ಅದರ್ ಕ್ವಾಂಟಿಟಿ ಇಸ್ ಡಿಗ್ರೀಸಿಂಗ್ ಅಂತಂದರೆ ಇಲ್ಲಿ ಒಂದು ಹೆಚ್ಚಾಗ್ತಾ ಹೋಗುತ್ತೆ, ಇನ್ನೊಂದು ಬದಿ ಇನ್ನೊಂದು ಕಡಿಮೆ ಆಗುತ್ತಾ ಹೋಗುತ್ತೆ. ಸೊ ಈ ಥರ. ಓಕೆ, ಸೊ ಈ ಥರ ರಿಲೇಷನ್ ಇದ್ದರೆ ನಾವು ಇನ್ವರ್ಸಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಓಕೆ, ಸೊ ಈ ಓಮ್ ಅನ್ನೋರು, ಜಾರ್ಜ್ ಸೈಮನ್ ಓಮ್ ಅನ್ನೋರು ಏನು ಹೇಳ್ತಾರೆ ಅಂತಂದರೆ, ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡ್ತೀವಲ್ಲ ಅಕ್ರಾಸ್ ದ ಕಂಡಕ್ಟರ್, ಅವಾಗ ಏನಾಗುತ್ತಂದರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಅಂತ ಹೇಳ್ತಾರೆ. ಅಂದರೆ ನೀವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೆಚ್ಚುತ್ತಾ ಹೋದರೆ ಕರೆಂಟ್ ಸಹಿತ ಹೆಚ್ಚುತ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿಗ್ರೀಸ್ ಆದರೆ ಈ ಕರೆಂಟ್ ಸಹಿತ ಡಿಗ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ ಕರೆಂಟ್ ಅಂದರೆ ಇಟ್ ಈಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಆ ಚಾರ್ಜ್ನ ಫ್ಲೋ ಮಾಡಬೇಕಂದ್ರೆ ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅವಶ್ಯಕತೆ ಇದೇ ಇದೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವುದು ಪ್ರೊವೈಡ್ ಮಾಡುತ್ತೆ ಅಂತಂದರೆ ಸೆಲ್ ಆರ್ ಬ್ಯಾಟ್ರಿ. ನಾವು ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡ್ತೀವಿ ಅದೇ ಥರ ಕರೆಂಟ್ ಸಹಿತ ವೇರಿ ಆಗ್ತಾ ಹೋಗುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ಸಹಿತ ಇನ್ಕ್ರೀಸ್ ಆಗುತ್ತೆ. ಸಪೋಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಡಿಗ್ರೀಸ್ ಮಾಡಿದ್ರೆ ಈ ಕರೆಂಟ್ ಸಹಿತ ಡಿಗ್ರೀಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅವರು ಎಕ್ಸ್ಪೆರಿಮೆಂಟ್ಗೆ ಈ ಸರ್ಕ್ಯೂಟ್ನ ಕನ್ಸಿಡರ್ ಮಾಡ್ಕೊತಾರೆ. ಇಲ್ಲೇ ನೀವು ನೋಡ್ಬೋದು, ಇದು ರೆಸಿಸ್ಟರ್. ಓಕೆ, ರೆಸಿಸ್ಟೆನ್ಸ್. ಓಕೆ, ಇಲ್ಲಿ ವಿ ಅನ್ನೋದು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಇಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಸೊ ಇಲ್ಲಿ ವಿ ಅನ್ನೋದು ವೋಲ್ಟ್ ಮೀಟರ್ನ ಪ್ರೆಸೆಂಟ್ ಮಾಡುತ್ತೆ. ವೋಲ್ಟ್ ಮೀಟರ್ ಯಾವುದಕ್ಕೆ ಯೂಸ್ ಮಾಡಿದ್ವಿ? ಟು ಮೆಜರ್ ದ ಮ್ಯಾಗ್ನಿಟ್ಯೂಡ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್. ಸೊ ಈ ಆರ್ ಅನ್ನೋದು ಇಲ್ಲಿ, ಈ ಆರ್ ಅನ್ನೋದು ನಮಗೆ ಕಂಡಕ್ಟರ್ ಆಗಿದೆ ಇಲ್ಲಿ. ಓಕೆ, ಕಂಡಕ್ಟರ್ ಆಗಿದೆ. ಸೊ ಎಂಡ್ಸ್ ಆಫ್ ದ ಕಂಡಕ್ಟರ್. ಓಕೆ, ಈ ಎಂಡ್ಸ್ ಆಫ್ ದ ಕಂಡಕ್ಟರ್ ಅಲ್ಲಿ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ನ ಅಪ್ಲೈ ಮಾಡಿದ್ವಿ. ದಟ್ ಕ್ಯಾನ್ ಬಿ ನೋಟೆಡ್ ಬೈ ದಿಸ್ ವೋಲ್ಟ್ ಮೀಟರ್. ಓಕೆ, ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಮೆಜರ್ ಮಾಡೋಕ್ಕೆ ವೋಲ್ಟ್ ಮೀಟರ್ ಇದೆ, ಇಲ್ಲಿ ಕರೆಂಟ್ನ ಮೆಜರ್ ಮಾಡೋಕ್ಕೆ ಅಮೀಟರ್ ಇದೆ. ನೀವು ನೋಡ್ಬೋದು ಈ ಸರ್ಕ್ಯೂಟಲ್ಲಿ ಈ ಬ್ಯಾಟರಿ ಸಿಂಬಲ್ ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ದಿಸ್ ಇಸ್ ಅ ಬ್ಯಾಟರಿ ಸಿಂಬಲ್. ಹಿಯರ್ ಇಟ್ ಈಸ್ ಎ ಪಾಸಿಟಿವ್ ಆ್ಯಂಡ್ ದಿಸ್ ಇಸ್ ನೆಗೆಟಿವ್, ಹೈಯರ್ ಪೊಟೆನ್ಷಿಯಲ್ ಆ್ಯಂಡ್ ಲೋವರ್ ಪೊಟೆನ್ಷಿಯಲ್. ಆ್ಯಂಡ್ ಇಲ್ಲಿ ಪ್ಲಗ್ ಕೀ ಇದೆ ರೆಪ್ರೆಸೆಂಟೆಡ್ ಬೈ ಕೆ
ಕೀ ಅನ್ನೋದು ಇಲ್ಲಿ ಕ್ಲೋಸ್ ಆಗಿದೆ ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ಅದೇ ಆ ಡಾಟ್ ಇರಲ್ಲ, ಇಟ್ ಈಸ್ ಎ ಓಪನ್ ಸರ್ಕ್ಯೂಟ್, ದ ಕರೆಂಟ್ ಕ್ಯಾನ್ ನಾಟ್ ಫ್ಲೋ. ಓಕೆ, ನಾವು ಇಲ್ಲಿ ಕರೆಂಟ್ ಫ್ಲೋ ಆಗ್ತದೆ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಇಲ್ಲಿ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ತಗೊಂಡಾಗ ಇಟ್ ಈಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂತ, ಅಂದರೆ ಪಾಸಿಟಿವ್ ಚಾರ್ಜಸ್. ಯಾಕೆ ಪಾಸಿಟಿವ್ ಚಾರ್ಜಸ್ ಅಂತ ತಗೊಂತೀವಿ ಅಂತಂದರೆ ಈ ಕರೆಂಟ್ ಡಿಸ್ಕವರಿ ಮಾಡಿದಾಗ ನಮಗೆ ಎಲೆಕ್ಟ್ರಾನ್ಸ್ ಬಗ್ಗೆ ಐಡಿಯಾನೇ ಇರಲಿಲ್ಲ. ನಾವು ವಿ ಹ್ಯಾವ್ ಎ ಕಾನ್ಸೆಪ್ಟ್ ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಆಲ್ವೇಸ್ ಅಪೋಸಿಟ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೇವೆ. ಬಟ್ ಆವಾಗ ಎಲೆಕ್ಟ್ರಾನ್ಸ್ ಬಗ್ಗೆ ಐಡಿಯಾ ಇಲ್ದೇ ಇರೋದ್ರಿಂದ ನಾವು ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಯಾವ ಥರ ತೊಗೊಂಡಿದ್ವಿ ಅಂದರೆ ಇನ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್ ಅಂತ ತೊಗೊಂಡಿದ್ದೀವಿ. ಸೊ ಡೈರೆಕ್ಷನ್ ಬಗ್ಗೆ ನೀವು ತುಂಬ ಕಾಳಜಿ ವಹಿಸಬೇಕು, ಯಾಕೆಂದರೆ ಸಮ್ಟೈಮ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳ್ತಾರೆ. ಸೊ ಇಟ್ ಈಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್, ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್, ದಟ್ ಈಸ್ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಬಟ್ ಈಗ ಏನು ಹೇಳ್ತೀವಿ ನಾವು, ಇಟ್ ಈಸ್ ದ ಡೈರೆಕ್ಷನ್ ಆಫ್ ಅಪೋಸಿಟ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. In the both cases, the direction of electric current only. But with respect to positive charges, flow of positive charges, it is along the direction. Now, electrons ಬಗ್ಗೆ ಮಾತಾಡೋದಾದ್ರೆ it is opposite to the flow of electrons ಅಂತ ಹೇಳ್ತೇವೆ. Okay? Now, ಇಲ್ಲಿ ammeter ಇದೆ, ammeter current ನ measure ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟರಿ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ammeter. ಆಮೇಲೆ ಈ ನೆಗೆಟಿವ್ ಟರ್ಮಿನಲ್ ಆಫ್ ammeter is connected to positive terminal of voltmeter. ಅಗೇನ್ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಈ ಥರ ಹೋಗಿರೋದು. ಆಮೇಲೆ ಇಲ್ಲಿ ವೇರಿಯಬಲ್ ರೆಸಿಸ್ಟರ್ ಇದೆ. ಓಕೆ, ವೇರಿ ಮಾಡ್ಬೋದು ರೆಸಿಸ್ಟರ್ನ. ಓಕೆ, ನಾವು ದಿಸ್ ಇಸ್ ದ ಸೆಟಪ್ ಜಾರ್ ಸೈಮನ್ ಓಮ್ ಯೂಸ್ ಮಾಡಿದ್ದು. ಓಕೆ, ಇದನ್ನು ಯೂಸ್ ಮಾಡಿಕೊಂಡು ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಕೊಡ್ತಾರೆ ಅಂತಂದರೆ ದ ಸ್ಟೇಟ್ಮೆಂಟ್ 2 ಮಾರ್ಕ್ಸ್ಗೆ ಕೇಳ್ತಾರೆ ಬೋರ್ಡಲ್ಲಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ಅಂತಂದರೆ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ends of the conductor is directly proportional to the current flowing in it at a constant temperature. At a constant temperature and other physical quantities. ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ಡೈಮೆನ್ಷನ್ಸ್ ಆಗಿರ್ಬೋದು. ಓಕೆ, ಡೈಮೆನ್ಷನ್ ಅಂದರೆ ಲೆಂತ್ ಆಗಿರ್ಬೋದು, ಬ್ರೆಡ್ತ್ ಆಗಿರ್ಬೋದು, ಓಕೆ, ವಾಲ್ಯೂಮ್ ಆಗಿರ್ಬೋದು. ಕಾನ್ಸ್ಟಂಟ್ ಆಗಿದ್ದಾಗ ಈ ಲಾ ವ್ಯಾಲಿಡ್ ಇದೆ. ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಇಲ್ಲಿ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಲೈನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ನೀವು ಮರಿಲಾರದೆ ಎಕ್ಸಾಮಲ್ಲಿ ಬರೀಬೇಕು. ಓಕೆ, ಸೊ ದಿಸ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ. ಓಕೆ, 2 ಮಾರ್ಕ್ಸ್ ಕೇಳ್ತಾರೆ. ಅದೇ ಎಕ್ಸ್ಪೆರಿಮೆಂಟ್ ಸೆಟಪ್ ಕೇಳಿದರೆ ಈ ಸರ್ಕ್ಯೂಟ್ ಡಯಾಗ್ರಾಮ್, ದ ಸ್ಟೇಟ್ಮೆಂಟ್ ಆಸ್ ವೆಲ್ ಆಸ್ ಟ್ಯಾಬ್ಯುಲರ್ ಕಾಲಮ್ನು ಬರೀಬೋದು. ಓಕೆ, ಸೊ ಇದನ್ನು ಸಿಮ್ಯುಲೇಷನ್ನ ಯೂಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ಬೋದು ಸೇಮ್ ಸೆಟಪ್. ದಿಸ್ ಇಸ್ ದ ಕಂಡಕ್ಟರ್. ವಿ ಆರ್ ಅಪ್ಲೈಯಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಯೂಸಿಂಗ್ ಸೆಲ್. ಇನ್ನೊಂದು ಸೆಲ್ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಆಗಿಬಿಡುತ್ತೆ. ಓಕೆ, ಸೊ ಬೈ ಕೀಪಿಂಗ್ ದಿಸ್ ರೆಸಿಸ್ಟೆನ್ಸ್ ಇಸ್ ಕಾನ್ಸ್ಟೆಂಟ್. ನೀವು ನೋಡ್ಬೋದು ಇವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ 0.1, ಕರೆಂಟ್ ಎಷ್ಟಿದೆ 0.2 ಮಿಲಿ ಆಂಪಿಯರ್. ಓಕೆ, ನಾನು ರೆಸಿಸ್ಟೆನ್ಸ್ನ ಕಾನ್ಸ್ಟೆಂಟಾಗಿ ಇಡ್ತೇನೆ. ಇಲ್ಲಿ ನೋಡಿ, ರೆಸಿಸ್ಟೆನ್ಸ್ ಇಸ್ ಕಾನ್ಸ್ಟೆಂಟ್ 540 ಓಮ್ಸ್ ಅಂತ ಇದೆ. ನಾನು ಪೊಟೆನ್ಷಿಯಲ್ ಡಿಫರೆನ್ಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ.
ಇಲ್ಲಿ 1.2 ವೋಲ್ಟ್ ಇದೆ, ಇಲ್ಲೇನಾಗಿದೆ 2.2 ಮಿಲಿ ಆಂಪಿಯರ್ ಅಂತಿದೆ. ಅದೇ ನಾನು ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡ್ತೇನೆ, 1.2 ವೋಲ್ಟ್ ಇದೆ, 5 ಮಿಲಿ ಆಂಪಿಯರ್ ಇದೆ, 5.0. ಆಮೇಲೆ ನೋಡಿ ಇಲ್ಲಿ ಇನ್ಕ್ರೀಸ್ ಮಾಡ್ತೀನಿ, 1.5 1.5 1.5 ಎಷ್ಟಾಯಿತು, 3 and 4.5 ಆಯಿತು, ಇಲ್ಲಿ 8.3 ಮಿಲಿ ಆಂಪಿಯರ್. ಅದೇ ಥರ ನಾನು ಇನ್ಕ್ರೀಸ್ ಮಾಡಿದಾಗಲೆಲ್ಲ ನೀವು ನೋಡ್ಬೋದು ಹಾಂ ನೋಡಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಮಾಡಿದಾಗಲೆಲ್ಲ ಈ ಕರೆಂಟ್ ಸಹಿತ ಇನ್ಕ್ರೀಸ್ ಆಗ್ತದೆ. ಅಥವಾ ನಿಮಗೆ ಇದು ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ಸೈಜ್ ಆಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಇಲ್ಲಿ ನೋಡಿ ಮ್ಯಾಕ್ಸಿಮಮ್, ಇದು ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿದೆ, ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿ ಇಟ್ಟಿದ್ದೀನಿ ಇಲ್ಲಿ ನೋಡಿ. ಸೊ ಡಿಕ್ರೀಸ್ ಮಾಡ್ತಿದ್ದೀನಿ, ಸೈಜ್ ಇಸ್ ಆಲ್ಸೋ ಡಿಕ್ರೀಸಿಂಗ್ ನೋಡಿ. ಅದೇ ಇನ್ಕ್ರೀಸ್ ಮಾಡಿದ್ರೆ ಇನ್ಕ್ರೀಸ್ ಆಗ್ತದೆ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅದೇ ನೀವು ವ್ಯಾಲ್ಯೂಸ್ ನೋಡೋದಾದ್ರೆ ನೋಡಿ, ಫಸ್ಟ್ ಇಲ್ಲಿ ನೋಡಿ ಮಿನಿಮಮ್ ಇದೆ, ಇಲ್ಲಿ ನೋಡ್ತೀರಿ ಅದು ಇನ್ಕ್ರೀಸ್ ಮಾಡ್ದಂಗಿಲ್ಲ, ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಮಾಡಿದಾಗಲೆಲ್ಲ ಕರೆಂಟ್ ಸಹಿತ ಇನ್ಕ್ರೀಸ್ ಆಗ್ತದೆ, ರೈಟ್? ಸೊ ದಿಸ್ ಇಸ್ ಹೌ ಜಾರ್-ಸೈಮನ್ ಓಮ್ ಈ ಎಕ್ಸ್ಪೆರಿಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ವೆರಿಫಿಕೇಶನ್ V is directly proportional to I. Okay, so potential difference is directly proportional to the current flowing through it. Through it ಅಂತಂದ್ರೆ ಕಂಡಕ್ಟರ್. Got it? So ಇದನ್ನೇ ನಾನು ಇಲ್ಲಿ ಟ್ಯಾಬ್ಯುಲರ್ ಕಾಲಮ್ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ನೋಡಿ. ವೋಲ್ಟೇಜ್ ಇನ್ V, ಕರೆಂಟ್ ಇನ್ ಆಂಪಿಯರ್, ರೆಸಿಸ್ಟೆನ್ಸ್ ಇಟ್ ಈಸ್ V by I. ಓಕೆ, ಸೊ ಇದನ್ನ ಇಲ್ಲಿ ನೋಡಿ ವೋಲ್ಟೇಜ್ 2.5 ಇನ್ಕ್ರೀಸ್ ಮಾಡ್ತೀನಿ, 5 10 15 25 ಇನ್ಕ್ರೀಸ್ ಮಾಡಿದಾಗಲೆಲ್ಲ ಕರೆಂಟ್ ನೋಡಿ 0.1 0.2 0.4 0.5 1 ಆಂಪಿಯರ್. ಓಕೆ, ಸೊ ಇಲ್ಲಿ ರೇಷೋ ತಗೊಂಡಾಗ, ವೋಲ್ಟೇಜ್ ಕರೆಂಟ್ ರೇಷೋ ತಗೊಂಡಾಗ ಇಲ್ಲಿ ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿದೆ. ಸೊ ಜಸ್ಟ್ ನೋಡಿದ್ವಲ್ಲ, ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿದೆ. ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿದೆ ನೋಡಿ, ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿದೆ ನೋಡಿ, ರೈಟ್? ಸೊ ಇಲ್ಲಿ ರೆಸಿಸ್ಟೆನ್ಸ್ ವೇರಿ ಆಗ್ತಾನಿಲ್ಲ, ಕಾನ್ಸ್ಟೆಂಟ್ ಆಗಿದೆ. ಸೊ ಅದನ್ನ ನಾವು ಇಂಡಿಕೇಟ್ ಮಾಡ್ತಿರೋದು. ಗಾಟ್ ಇಟ್? ಸೊ ಇಷ್ಟು ಓಮ್ಸ್ ಲಾ ಬಗ್ಗೆ ಆಯಿತು. ಇವಾಗ ನಾವು ಏನಾದರೂ ಈ ರೇಷೋ ಬಗ್ಗೆ, ಇದು ಓಮ್ಸ್ ಲಾ ಬಗ್ಗೆ ಆಯಿತು, ಇದು ಟ್ಯಾಬ್ಯುಲರ್ ಕಾಲಮ್, ವೆರಿಫಿಕೇಶನ್ ಆಫ್ ಓಮ್ಸ್ ಲಾ. ನೆಕ್ಸ್ಟ್ ನಾವು ನೋಡೋದಾದ್ರೆ ರೆಸಿಸ್ಟೆನ್ಸ್ ಅಂತಿದೆ. ನಾವು ನೋಡಿದ್ವಿ V is directly proportional to I ಅಲ್ವಾ, ಇನ್ ದಿಸ್ ಕೇಸ್ ನೋಡಿ, ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್ V is directly proportional to I, ರೈಟ್? ಇಲ್ಲಿ ನಾನು ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ಎಲಿಮಿನೇಟ್ ಮಾಡಬೇಕು, ಪ್ರಪೋರ್ಷನಾಲಿಟಿ ಸಿಂಬಲ್ನ ಎಲಿಮಿನೇಟ್ ಮಾಡಬೇಕು. ಅವಾಗ ನಾನು ಏನು ಮಾಡ್ತೀನಿ, ಕಾನ್ಸ್ಟೆಂಟ್ನ ತಗೋತೀನಿ, ದಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್. ಕಾನ್ಸ್ಟೆಂಟ್ ಯಾಕೆ ತಗೊಂಡೆ? R is ಕಾನ್ಸ್ಟೆಂಟ್. ನಾವು ಸಿಮ್ಯುಲೇಷನ್ ಅಲ್ಲಿ ನೋಡ್ದಂಗೆ V is equal to RI, ಅಥವಾ ಸಮಟೈಮ್ಸ್ ಸಮ್ ಟೆಕ್ಸ್ಟ್ ಬುಕ್ IR ಅಂತಲೂ ಬರೀತಾರೆ, ಬೋತ್ ಆರ್ ಸೇಮ್. ಓಕೆ, ನಾವು ಇಲ್ಲಿ ಅಕಾರ್ಡಿಂಗ್ ಟು ರೆಸಿಸ್ಟೆನ್ಸ್ ಮಾತಾಡೋದಾದ್ರೆ, ಓಕೆ, ಸೊ ರೆಸಿಸ್ಟೆನ್ಸ್ ಅಂದ್ರೇನು? ಇಟ್ ಇಸ್ ದ ಅಬ್ಸ್ಟ್ರಕ್ಷನ್ ಆಫರ್ಡ್ ಟು ದ ಫ್ಲೋ ಆಫ್ ಕರೆಂಟ್ ಬೈ ದ ಕಂಡಕ್ಟರ್. ಒಂದ್ಸತಿ ಬರೀತೀನಿ ನೋಡಿ, ದ ಅಬ್ಸ್ಟ್ರಕ್ಷನ್ offered to the flow of current by the conductor is called resistance of the conductor. Resistance of the conductor. ಏನಿದು? ಯಾಕೆ ಅಬ್ಸ್ಟ್ರಕ್ಟ್ ಮಾಡಬೇಕು? ಯಾಕೆ ಅಪೋಸ್ ಮಾಡಬೇಕು? ಇಟ್ ಈಸ್ ದ ನೇಚರ್, ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್, ಇನ್ಬಿಲ್ಟ್ ಪ್ರಾಪರ್ಟಿ ಅಂತ ಕರೀತಾರೆ. ಸೊ ಈ ಕಂಡಕ್ಟರ್ ಏನು ಮಾಡುತ್ತೆ, ಚಾರ್ಜಸ್ ಫ್ಲೋ ಆಗ್ತಿರುತ್ತಲ್ಲ ಅದನ್ನು ತಡಿತಾ ಇರುತ್ತೆ. ಅದನ್ನು ನಾವು ಅಪೋಸ್ ಅಥವಾ ಅಬ್ಸ್ಟ್ರಕ್ಷನ್ ಫಾರ್ ದ ಫ್ಲೋ ಆಫ್ ಚಾರ್ಜಸ್. ಸೊ ಡೈರೆಕ್ಟ್ಲಿ ನಾವು ಹೇಳ್ಬೋದು, ಫ್ಲೋ ಆಫ್
ಚಾರ್ಜಸ್ಗೆ ಅಬ್ಸ್ಟ್ರಕ್ಷನ್ ಮಾಡಿದ್ರೆ ಕರೆಂಟ್ಗೆ ಅಬ್ಸ್ಟ್ರಕ್ಷನ್ ಮಾಡ್ದಂಗೆ, ಅಪೋಸ್ ಮಾಡ್ದಂಗೆ. ಸೊ ದ್ಯಾಟ್ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್. ಸೊ ಇಲ್ಲಿ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇಟ್ ಈಸ್ ದ ಅಪೋಸ್ ಅಥವಾ ಅಬ್ಸ್ಟ್ರಕ್ಷನ್ ಆಫರ್ಡ್ ಟು ದ ಫ್ಲೋ ಆಫ್ ಕರೆಂಟ್ ಬೈ ದ ಕಂಡಕ್ಟರ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್. ಸೊ ಇಲ್ಲಿ ನಾವು ಮ್ಯಾಥಮೆಟಿಕಲಿ ನೋಡಿದಾಗ ವಿ ಈಕ್ವಲ್ಸ್ ಟು ಐ ಆರ್, ನಮಗೆ ಬೇಕಾಗಿರೋದು ಆರ್, ದೇರ್ ಫೋರ್ ವಿ ಬೈ ಐ, ರೈಟ್, ವಿ ಬೈ ಐ. ಸೊ ಇದು ಮ್ಯಾಥಮೆಟಿಕಲ್ ರಿಲೇಷನ್ ಆಯಿತು. ಓಕೆ, ಅದೇ ರೀತಿ ನೀವು ನಾರ್ಮಲ್ ಆಗಿ ಎಸ್ ಐ ಯೂನಿಟ್ ಬರಿಬೇಕಂತಂದ್ರೆ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಏನು ಬರಿಬೋದು? ಜನರಲಿ 1 ಓಮ್, ಜಸ್ಟ್ ಓಮ್. ಓಕೆ, ಅದು ಸಿಂಬಾಲಿಕಲಿ ಈ ಥರ ಬರಿತೀವಿ, ಓಮ್. ಈ ಓಮ್ ಅನ್ನೋದು ಯಾವ ಥರ ಡಿಫೈನ್ ಮಾಡ್ಬೋದು? 1 ಓಮ್ ಈಸ್ ಗಿವೆನ್ ಬೈ ಓಲ್ಡ್ಗೆ 1 ವೋಲ್ಟ್ ಡಿವೈಡೆಡ್ ಬೈ ಕರೆಂಟ್ 1 ಆಂಪಿಯರ್. ಸೊ 1 ಓಮ್ ಈಸ್ ನಥಿಂಗ್ ಬಟ್ 1 ವೋಲ್ಟ್ ಪರ್ ಆಂಪಿಯರ್. ಈ ಥರನೂ ಡಿಫೈನ್ ಮಾಡ್ಬೋದು. ಆಲ್ರೆಡಿ ನಾವು ಆಂಪಿಯರ್, 1 ವೋಲ್ಟ್ ಎಲ್ಲ ಡಿಫೈನ್ ಮಾಡಿದ್ವಿ. ಸೊ ಹೋಪ್ಫುಲಿ ಯು ಕ್ಯಾನ್ ಗೆಟ್ ದಿಸ್ ಪಾಯಿಂಟ್. ಓಕೆ, ಸೊ ಎಸ್ ಐ ಯೂನಿಟ್ ಆಫ್ ದಿಸ್ ರೆಸಿಸ್ಟೆನ್ಸ್ ಈಸ್ ಓಮ್. ಆ್ಯಂಡ್ ಹೌ ಟು ಡಿಫೈನ್ ದಿಸ್ 1 ಓಮ್ ಅಂತಂದರೆ, 1 ohm is the resistance offered by the conductor when 1 volt of the potential difference applied across the conductor, 1 ampere of the current flowing through it. Okay, so that is the definition of resistance, and that means ohms, unit of a resistance. So last case alli ನೀವು ನೋಡಬಹುದು, ಈ ohms ಈ ಗ್ರಾಫಿಕಲ್ ಪ್ರೆಸೆಂಟೇಷನ್ ಕೇಳ್ತಾರೆ. ಓಕೆ, ಗ್ರಾಫಿಕಲ್ ಪ್ರೆಸೆಂಟೇಷನ್ ಕೇಳಿದಾಗ ನೀವು ಈ ಡಯಾಗ್ರಾಮ್ನ ಗ್ರಾಫ್ನ ನೆನ್ಪಿಟ್ಕೊಳ್ಳಬೇಕು. ಓಕೆ, ಸೊ ದಿಸ್ ಈಸ್ ವೈ ಆಕ್ಸಿಸ್ ಅಂಡ್ ದಿಸ್ ಈಸ್ ಎಕ್ಸ್ ಆಕ್ಸಿಸ್. ಓಕೆ, ಸೊ ಇಲ್ಲಿ ದಿಸ್ ಈಸ್ ವಿ, ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫರೆನ್ಸ್, ದಿಸ್ ಈಸ್ ಐ, ದಿಸ್ ಈಸ್ ವೋಲ್ಟೇಜ್ ಇನ್ ವೋಲ್ಟ್ ಅಂಡ್ ದಿಸ್ ಈಸ್ ಕರೆಂಟ್ ಇನ್ ಆಂಪಿಯರ್. ಅದೇ ರೀತಿ ನೀವು ರೇಷೋ ತಗೊಳ್ಳೋದಾದರೆ, ಓಕೆ, ಇಲ್ಲಿ ನೋಡಬಹುದು 2.5, 5, 10, 15 ಈ ಥರ ಇದ್ದಾಗ ನಿಮಗೆ ಸ್ಟ್ರೇಟ್ ಲೈನ್ ಸಿಗುತ್ತೆ. ದಿಸ್ ಇಸ್ ದ ಗ್ರಾಫ್. ಸೊ ಇಲ್ಲಿ ಸ್ಲೋಪ್ ಆಫ್ ದಿಸ್ ಗ್ರಾಫ್ ಗಿವ್ಸ್ ಯು ರೆಸಿಸ್ಟೆನ್ಸ್. ಸ್ಲೋಪ್ ಯಾವ ಥರ ತಗೊಳ್ಳೋದು ನೀವು ನೋಡಿ, ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. Okay, now ಇಲ್ಲಿ voltage in volt, current in ampere. So ಇಲ್ಲಿ values, according to the values, ಟೇಬಲ್ ಯೂಸ್ ಮಾಡ್ಕೊಂಡು ನಾವು ಪ್ಲಾಟ್ ಮಾಡಿದ್ರೆ ಈ ಥರ ಸ್ಟ್ರೇಟ್ ಲೈನ್ ಬರುತ್ತೆ. ಈ ಸ್ಟ್ರೇಟ್ ಲೈನ್ನೇ ನಾವು ಸ್ಲೋಪ್ ತೊಗೊಂಡ್ರೆ, ಸ್ಲೋಪ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ವೈ ಆಕ್ಸಿಸ್, this is y-axis and this is x-axis. ಇದನ್ನ ಪಾಯಿಂಟ್ ಎ, this is point B and this is point C ಅನ್ಕೊಂಡ್ರೆ. Okay, this is point A, this is point B and this is point C. Slope is nothing but it is given by resistance ಅಂತ ಹೇಳ್ತಿದ್ದೀನಲ್ಲ. So resistance is given by change in y-axis divided by change in x-axis. So change in y-axis ಯಾವ ತಗೊಂತೀರಾ? V, potential difference at A and potential difference at B. So ಅದನ್ನೇ ನಾವು ಡೈರೆಕ್ಟ್ಲಿ ಚೇಂಜ್ ಇನ್ ವಿ ಅಂತ ಬರಿಬೋದಾ? ನಥಿಂಗ್ ಬಟ್ ಡೆಲ್ಟಾ ವಿ. ಇಲ್ಲಿ ಎಕ್ಸ್ ಆಕ್ಸಿಸ್, ಚೇಂಜ್ ಇನ್ ಎಕ್ಸ್ ಆಕ್ಸಿಸ್. ಸೊ ದಿಸ್ ಒನ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಡೆಲ್ಟಾ ಐ. ಸೊ ದಿಸ್ ಒನ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಡೆಲ್ಟಾ ವಿ. ಸೊ ಇದನ್ನೇ ನಾವು ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಐ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಹೌ the resistance of a conductor is explained. Okay, so ee tara. So graphical presentation ಕೇಳಿದ್ರೆ ಈ ತರ ಬರೆಯೋದು. Got it?
ಸೊ ದಿಸ್ ಇಸ್ ಆಲ್ ಅಬೌಟ್ ರೆಸಿಸ್ಟೆನ್ಸ್, ಡೆಫಿನೇಷನ್, ಫಾರ್ಮುಲಾ, ಯೂನಿಟ್, ಗ್ರಾಫಿಕಲ್ ಪ್ರೆಸೆಂಟೇಷನ್. ಓಕೆ, ಅದೇ ರೀತಿ ನೆಕ್ಸ್ಟ್ ಏನಿದೆ ನೋಡೋಣ, ಕಂಡಕ್ಟೆನ್ಸ್. ಕಂಡಕ್ಟೆನ್ಸ್ ಅಂದೇನು? ಕಂಡಕ್ಟೆನ್ಸ್ ಈಸ್ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಏನು ಮಾಡುತ್ತೆ? ಇಟ್ ಆಫರ್ಸ್ ಅಬ್ಸ್ಟ್ರಕ್ಷನ್ ಫಾರ್ ದ ಫ್ಲೋ ಆಫ್ ಕರೆಂಟ್. ಇಲ್ಲಿ ಕಂಡಕ್ಟೆನ್ಸ್ ಏನು ಮಾಡುತ್ತೆ? ದ ವರ್ಡ್ ಏನಿದೆಯಲ್ಲ ಅದೇ ಇಂಡಿಕೇಟ್ ಮಾಡುತ್ತೆ, ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಅಂದರೆ ಇಟ್ ಈಸ್ ಅಪೋಸಿಟ್ ಟು ದ ರೆಸಿಸ್ಟೆನ್ಸ್ ಅಲ್ವಾ? ಸೊ ಅದರಿಂದ ನೀವು ಡೈರೆಕ್ಟ್ ಆಗಿ ಬರೀಬಹುದು, ಕಂಡಕ್ಟೆನ್ಸ್ is reciprocal of resistance. Okay, ಅದು ಮ್ಯಾಥಮೆಟಿಕಲಿ ಯಾವ ಥರ ಬರೀಬಹುದು? G is nothing but 1/R. ಇದು ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಯೂನಿಟ್ ಏನು ಹೇಳ್ತೀರಾ? ಯೂನಿಟ್ SI ಯೂನಿಟ್. SI ಯೂನಿಟ್ ನಮಗೆ ರೆಸಿಸ್ಟೆನ್ಸ್ ಏನಿದೆ? ಓಮ್ ತಾನೆ. ಇದು ಉಲ್ಟಾ ಮೋ, ಅಥವಾ ಸಿಂಬಾಲಿಕಲಿ ಈ ಥರ ಬರಿಬೋದು, ಅಥವಾ ಸೈಮನ್ ಅಂತಲೂ ಬರಿಬೋದು. ಓಕೆ, ಸೊ ಅಥವಾ ಪರ್ ಓಮ್ ಅಂತಲೂ ಬರಿಬೋದು. ಎಷ್ಟು ಬರಿಬೋದು ನೋಡಿ, ಅದನ್ನೇ ಸಿಂಬಾಲಿಕಲಿ ಈ ಥರ ಬರಿಬೋದು, ಪರ್ ಓಮ್ ಯೂನಿಟ್ಸ್. ಓಕೆ, ಸೊ ಇದು ಕಂಡಕ್ಟೆನ್ಸ್ ಆಯಿತು ಮತ್ತು ರೆಸಿಸ್ಟೆನ್ಸ್ ಆಯಿತು, ರಿಲೇಷನ್ ಆಯಿತು. ಬಟ್ ಗ್ರಾಫಿಕಲಿ ಪ್ರೆಸೆಂಟ್ ಮಾಡುವಾಗ ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ? ಎಕ್ಸಾಕ್ಟ್ಲಿ ಸೇಮ್ ವೇ ಬಟ್ ಅಪೋಸಿಟ್ ಡೈರೆಕ್ಷನ್ಸ್. ಸೊ ಇದನ್ನು ವೈ ಆಕ್ಸಿಸ್, ಓಕೆ, ಇಟ್ ಈಸ್ ಅ ವೈ ಆಕ್ಸಿಸ್, ಮತ್ತು ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಸೊ ಇಲ್ಲಿ ನಾವು ನೋಡ್ಬೋದು, this is in place of V, opposite alva I. In place of I, it is a V. Same straight line ಬರುತ್ತೆ. Okay, same straight line ಬರುತ್ತೆ. ಬಟ್ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಸ್ಲೋಪ್ ಏನಿದೆಯಲ್ಲ ಅಪೋಸಿಟ್ ಆಗಿ ತಗೊಂತೀವಿ. ಓಕೆ, ಸೊ ಇದನ್ನೇ ಈ ಪಾಯಿಂಟ್ ಎ, ದಿಸ್ ಇಸ್ ಪಾಯಿಂಟ್ ಬಿ ಅಂಡ್ ದಿಸ್ ಇಸ್ ಪಾಯಿಂಟ್ ಸಿ. ಸೊ ಇಲ್ಲಿ ನಾವು ಬರೆಯೋದಾದರೆ ಸ್ಲೋಪ್ ಈಸ್ ಗಿವೆನ್ ಬೈ, ಇನ್ಸ್ಟೆಡ್ ಆಫ್ ರೆಸಿಸ್ಟೆನ್ಸ್ ಹಿಯರ್ ಕಂಡಕ್ಟೆನ್ಸ್. ಸೊ ಕಂಡಕ್ಟೆನ್ಸ್ ಇಟ್ ಈಸ್ ಅಗೇನ್ ಸೇಮ್, ಚೇಂಜ್ ಇನ್ ವೈ ಆಕ್ಸಿಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಆಕ್ಸಿಸ್. ಸೊ ಚೇಂಜ್ ಇನ್ ವೈ ಆಕ್ಸಿಸ್ ಏನಿದೆ? ಇಟ್ ಈಸ್ ಡೆಲ್ಟಾ ಐ ಅಲ್ವಾ, ಆ್ಯಂಡ್ ದಿಸ್ ಈಸ್ ಡೆಲ್ಟಾ ವಿ. ಸೊ ಇಲ್ಲಿ ಡೆಲ್ಟಾ ಐ ಡಿವೈಡೆಡ್ ಬೈ ಡೆಲ್ಟಾ ವಿ. ಸೊ ಬಿ ಕೇರ್ಫುಲ್. ಓಕೆ, ಈ ಎರಡರ ಮಧ್ಯೆ ಕನ್ಫ್ಯೂಸ್ ಆಗಬೇಡಿ. ವಿ ವರ್ಸಸ್ ಐ ಅಂತಂದರೆ ರೆಸಿಸ್ಟೆನ್ಸ್, ಅದೇ ಐ ವರ್ಸಸ್ ವಿ ಅಂತಂದರೆ ಕಂಡಕ್ಟೆನ್ಸ್. ಕೀಪ್ ದಟ್ ಇನ್ ಮೈಂಡ್. ಓಕೆ, ಇಲ್ಲಿ ವಿ ಡನ್. ವಿ ವರ್ಸಸ್ ಐ ಅಂತಂದರೆ ರೆಸಿಸ್ಟೆನ್ಸ್, ಅದೇ ಐ ವರ್ಸಸ್ ವಿ ಅಂತಂದರೆ ಕಂಡಕ್ಟೆನ್ಸ್. ಇಷ್ಟ ಆಯಿತು, ರೈಟ್? ಸೊ ರೆಸಿಸ್ಟೆನ್ಸ್ ಆಯಿತು, ಕಂಡಕ್ಟೆನ್ಸ್ ಆಯಿತು. ನೆಕ್ಸ್ಟ್ ಒನ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಸೊ ಯಾವ ಫ್ಯಾಕ್ಟರ್ ಮೇಲೆ ಈ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ ಆಗಿರುತ್ತೆ? ಸೊ ಜನರಲಿ ಓಮ್ಸ್ ಲಾದಲ್ಲಿ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ, ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಇಸ್ ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಅಲ್ವಾ? ಸೊ ಅದೇ ರೀತಿ ಸಪೋಸ್ ಇಫ್ ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್ ಅಂದರೆ ಯಾವ ಪ್ಯಾರಾಮೀಟರ್ ಮೇಲೆ ಈ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿದೆ ಅನ್ನೋದು ನೋಡೋಣ. ಸೊ ಫಸ್ಟಿಗೆ ಸಿಮ್ಯುಲೇಷನ್ ಯೂಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ದಿಸ್ ಈಸ್ ದ ಫ್ಯಾಕ್ಟರ್ಸ್, ರೆಸಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ರೋ ಎಲ್ ಡಿವೈಡೆಡ್ ಬೈ ಎ ಅಂತ. ಸೊ ಫಸ್ಟ್ಗೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ರೆಸಿಸ್ಟೆನ್ಸ್ ಆರ್ ಅಂತಂದ್ರೆ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಸೊ ವಿ ಹ್ಯಾವ್ ಟು ಕನ್ಕ್ಲೂಡ್ ಹೌ ಇಟ್ ಇಸ್ ರಿಲೇಟೆಡ್ ಟು ಆಲ್ ದೀಸ್ ಪ್ಯಾರಾಮೀಟರ್ಸ್ ಅಂತ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ, ಇದನ್ನ ಕಾನ್ಸ್ಟೆಂಟ್ ಆಗಿರ್ತೀನಿ. ಓಕೆ, ಇದು ಸಹಿತ ಕಾನ್ಸ್ಟೆಂಟ್ ಆಗಿರ್ತೀನಿ. ಲೆಂತ್ ಮತ್ತೆ ಏರಿಯಾ ಕಾನ್ಸ್ಟೆಂಟ್ ಆಗಿರ್ತೀನಿ. ಇಲ್ಲಿ ನೋಡಿ ಕಂಡಕ್ಟರ್ ಇದು. ಓಕೆ, ನಿಮಗೆ ಕಂಡಕ್ಟರ್ ಇದನ್ನ ಕಾನ್ಸ್ಟೆಂಟ್ ಆಗಿಡ್ತೀನಿ. ಇಲ್ಲಿ ರೆಸಿಸ್ಟಿವಿಟಿನ ನಾನು ವೇರಿ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು, 0 ಇದ್ದಾಗ ನೋಡಿ ಈ ಡಾಟೆಡ್ ಲೈನ್ ಇನ್ ಡಾಟ್ ಇಂಡಿಕೇಟ್ ಮಾಡುತ್ತಲ್ಲ,
ಡಾಟ್ ಬ್ಲ್ಯಾಕ್ ಸ್ಪಾಟ್ ನೋಡ್ತಿರ್ಬೋದು, ದೋಸ್ ಆರ್ ದ ಚಾರ್ಜಸ್, ಫ್ರೀ ಚಾರ್ಜಸ್. ಓಕೆ, ಫ್ರೀ ಎಲೆಕ್ಟ್ರಾನ್ಸ್ ಅಂತಲೇ ಕರಿಬೋದು. ಸೊ ಇಲ್ಲಿ ನಾನು ಏನಾದರೂ ಈ ರೆಸಿಸ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಹೋದರೆ ನೋಡಿ ಡಾಟ್ಸ್ ಇನ್ಕ್ರೀಸ್ ಆಗ್ತದೆ, ಅಂದರೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಇನ್ಕ್ರೀಸಿಂಗ್, ರೈಟ್? ನೋಡಿ, ಸೊ ಇಲ್ಲಿ ಏನಾಗುತ್ತೆ, ರೆಸಿಸ್ಟಿವಿಟಿ ಈಸ್ ನಥಿಂಗ್ ಬಟ್ ಅ ನೇಚರ್ ಆಫ್ ದ ಮಟೀರಿಯಲ್. ನೇಚರ್ ಆಫ್ ದ ಮಟೀರಿಯಲ್. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ತಗೊಳ್ಳಿ, ಓಕೆ, ಸಿಲ್ವರ್, ಗೋಲ್ಡ್, ಓಕೆ, ಗೋಲ್ಡ್ ತಗೊಳ್ಳಿ, ಸಿಲ್ವರ್ ತಗೊಳ್ಳಿ, ಮತ್ತೆ ಅಲ್ಯೂಮಿನಿಯಂ ತಗೊಳ್ಳಿ. 3 ಕೇಸಸ್, ಗೋಲ್ಡ್ ಮತ್ತೆ ಸಿಲ್ವರ್ ಮತ್ತೆ ಅಲ್ಯೂಮಿನಿಯಂ, ಈ 3 ಕಂಪ್ಯಾರಿಟಿವ್ ನೋಡಿದ್ರೆ ನಮಗೆ ಗೋಲ್ಡ್ ಅಲ್ಲಿ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಮೋರ್ ಇರುತ್ತೆ. ಓಕೆ, ಬಟ್ ಗೋಲ್ಡ್ನ ನಾವು ಟ್ರಾನ್ಸ್ಮಿಷನ್ ವೈರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಅ ಕಾಸ್ಟ್. ನೀವು ನೋಡ್ಬೋದು ಕಾಸ್ಟ್ ಎಷ್ಟಿದೆ ಅನ್ನೋದು, ಅಲ್ವಾ? ಸೊ ಅದರಿಂದ ನಾವು ಗೋಲ್ಡ್ ಯೂಸ್ ಮಾಡಲ್ಲ. ಸಿಲ್ವರ್ ಸಹಿತ ಕಂಪೇರಿಟಿವ್ಲಿ ಗೋಲ್ಡಿಗೆ ಕಂಪೇರ್ ಮಾಡಿದ್ರೆ ಲೆಸ್ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ಸಿಲ್ವರ್ ಕಂಪೇರ್ ಟು ಅಲ್ಯೂಮಿನಿಯಂಗೆ ಮಾಡಿದ್ರೆ ಇನ್ನೂ ಕಮ್ಮಿ ಇರುತ್ತೆ. ಸೊ ಅಲ್ಲಿ ಅಂದರೆ ಇಲ್ಲಿ ಮೋರ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತಂದರೆ ಮೋರ್ ಕಂಡಕ್ಟಿವಿಟಿ, ಲೆಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತಂದರೆ ಲೆಸ್ ಕಂಡಕ್ಟಿವಿಟಿ ಅಂತ. ಓಕೆ, ಸೊ ಇದು ರೋ ಇಂಡಿಕೇಟ್ಸ್ ಅ ಡೆನ್ಸಿಟಿ, ಅಥವಾ ಇಲ್ಲಿ ಡೆನ್ಸಿಟಿ ಅಂತ ಕರೆಯಲ್ಲ, ನಾವು ರೆಸಿಸ್ಟಿವಿಟಿ ಅಂತ ಕರಿತೀವಿ. ಸೊ ರೆಸಿಸ್ಟಿವಿಟಿ ಅಂದ್ರೆ ಏನು ಅನ್ನೋದು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಪ್ರೆಸೆಂಟ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ರೋ ಇಂಡಿಕೇಟ್ಸ್ ನೇಚರ್ ಆಫ್ ದ ಮಟೀರಿಯಲ್. ಓಕೆ, ಸೊ ಇಲ್ಲಿ ನೋಡಿ, ಇದು ವೇರಿ ಆದ್ರೂ ಅದು ಸಹಿತ ವೇರಿ ಆಗುತ್ತೆ. ಸೊ ನಾವು ರೆಸಿಸ್ಟೆನ್ಸ್ ಆಫ್ ದ ಮಟೀರಿಯಲ್ ಅಥವಾ ನೇಚರ್ ಆಫ್ ದ ಮಟೀರಿಯಲ್ ಐ ವಿಲ್ ಕೀಪ್ ಇಟ್ ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ ಆಗಿ ಇಡ್ತೇನೆ. ಇವಾಗ ಲೆಂತ್ನ ವೇರಿ ಮಾಡ್ತೇನೆ. ನೀವು ಕಾನ್ಸಂಟ್ರೇಟ್ ಮಾಡಿ ಈ ಆರ್ ಮತ್ತೆ ಎಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಆರ್ ಲೆಂತ್ ಕಮ್ಮಿ ಇದೆ, ರೆಸಿಸ್ಟೆನ್ಸ್ ಕಮ್ಮಿ ಇದೆ. ಲೆಂತ್ ಇನ್ಕ್ರೀಸ್ ಮಾಡ್ತೀನಿ, ರೆಸಿಸ್ಟೆನ್ಸ್ ಏನಾಗ್ತಿದೆ ನೋಡಿ, ಲೆಂತ್ ಇನ್ಕ್ರೀಸ್ ಆಗ್ತದೆ, ರೆಸಿಸ್ಟೆನ್ಸ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತದೆ. ಸೊ ಇದು ಯಾಕೆ ಈ ಥರ ಆಗುತ್ತೆ ಅಂದರೆ, ಮೋರ್ ದ ಲೆಂತ್ ಅಂದರೆ ಮೋರ್ ನಂಬರ್ ಆಫ್ ಚಾರ್ಜಸ್. ಈ ಮೋರ್ ನಂಬರ್ ಆಫ್ ಚಾರ್ಜಸ್ ಇದ್ದಾಗ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದಾಗ ದೇ ಸ್ಟಾರ್ಟ್ ಮೂವ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಈ ಎಲ್ಲ ಚಾರ್ಜಸ್ ಫ್ಲೋ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂದಮೇಲೆ ಅಲ್ಲಿ ಕೊಲಿಜನ್ ಸ್ಟಾರ್ಟ್ ಆಗುತ್ತೆ. ಸೊ ಮೋರ್ ನಂಬರ್ ಆಫ್ ಚಾರ್ಜಸ್, ಮೋರ್ ನಂಬರ್ ಆಫ್ ಕೊಲಿಜನ್ಸ್. ಕೊಲಿಜನ್ಸ್ ಅಂದರೆ ಸ್ಪೀಡ್ ಕಮ್ಮಿ ಆಗುತ್ತೆ, ಸ್ಪೀಡ್ ಕಮ್ಮಿ ಆದರೆ ಫ್ಲೋ ಆಫ್ ಚಾರ್ಜಸ್ ಕಮ್ಮಿ ಆಗುತ್ತೆ, ಫ್ಲೋ ಆಫ್ ಚಾರ್ಜಸ್ ಕಮ್ಮಿ ಆದರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಕಮ್ಮಿ ಆಗುತ್ತೆ. ಸೊ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಕಮ್ಮಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರೆಡ್ಯೂಸ್ ಇನ್ ಕರೆಂಟ್. ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಯಾವ ಥರ ರಿಲೇಟೆಡ್ ಆಗಿದೆ, ಇನ್ವರ್ಸಲಿ ರಿಲೇಟೆಡ್ ಆಗಿದೆ. ಎಕ್ಸಾಂಪಲ್ ನೀವು ನೋಡ್ಬೋದು, ಇಲ್ಲಿ ನೋಡಿ ರೆಸಿಸ್ಟೆನ್ಸ್ನ ನಾನು ಇನ್ಕ್ರೀಸ್ ಮಾಡ್ತಿದ್ದೀನಿ, ವಿ ಕಾನ್ಸ್ಟೆಂಟ್ ಆಗಿದೆ. ಓಕೆ, ರೆಸಿಸ್ಟೆನ್ಸ್ ಮತ್ತು ಕರೆಂಟ್ ರಿಲೇಷನ್ ನೋಡಿ, ರೆಸಿಸ್ಟೆನ್ಸ್ ಕಮ್ಮಿ ಆದರೆ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಅದೇ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಕರೆಂಟ್ ಕಮ್ಮಿ ಆಗುತ್ತೆ. ನೋಡಿ, ಅದೇ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡ್ತೀನಿ ನೋಡಿ, ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಅಲ್ಲಿ ಇನ್ವರ್ಸಲಿ ಪ್ರಪೋರ್ಷನಲ್ ಆಗಿದೆ. ಸೊ ಲೆಂತ್ ಜಾಸ್ತಿ ಇದ್ರೆ ಮೋರ್ ನಂಬರ್ ಆಫ್ ಚಾರ್ಜಸ್, ಮೋರ್ ನಂಬರ್ ಆಫ್ ಚಾರ್ಜಸ್ ಅಂದರೆ ಮೋರ್ ನಂಬರ್ ಆಫ್ ಕೊಲಿಜನ್ಸ್, ಮೋರ್ ನಂಬರ್ ಆಫ್ ಕೊಲಿಜನ್ ಅಂದರೆ ಕರೆಂಟ್ ಡಿಕ್ರೀಸ್ ಆಗುತ್ತೆ. ಸೊ ಕರೆಂಟ್ ಡಿಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ದ ಅಬ್ಸ್ಟ್ರಕ್ಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಟು ದ ಫ್ಲೋ ಆಫ್ ಕರೆಂಟ್, ಅಲ್ವಾ? ಸೊ ಇದೇ ರೀತಿ ಲೆಂತ್ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಸಹಿತ ಇನ್ಕ್ರೀಸ್ ಆಗುತ್ತೆ, ಅದೇ ಲೆಂತ್ ಡಿಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಸಹಿತ ಡಿಕ್ರೀಸ್ ಆಗುತ್ತೆ, ರೈಟ್? ಅದೇ ರೀತಿ ನೆಕ್ಸ್ಟ್ ಪ್ಯಾರಾಮೀಟರ್ ಅಂದರೆ ಏರಿಯಾ. ಲೆಂತು ಮತ್ತು ನೇಚರ್ ಆಫ್ ದ ಮಟೀರಿಯಲ್ ಕಾನ್ಸ್ಟೆಂಟ್ ಆಗಿಡ್ತೀನಿ, ಅಂದರೆ ಒಂದೇ ಮಟೀರಿಯಲ್ ಯೂಸ್ ಮಾಡ್ತೀನಿ, ಸೇಮ್ ಲೆಂತ್ ಯೂಸ್ ಮಾಡ್ತೀನಿ. ಬಟ್ ಏನಂತಂದರೆ ಲೆಂತ್ ಸೇಮ್ ಇರುತ್ತೆ, ಬಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ಥಿಕ್ನೆಸ್ ಮೇಲೆ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಓಕೆ, ಇಲ್ಲಿ ಥಿಕ್ನೆಸ್ ವೇರಿ ಆದರೆ ಇಲ್ಲಿ ನೋಡಿ ಏರಿಯಾ ಇನ್ಕ್ರೀಸಿಂಗ್, ಇಲ್ಲಿ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಏನಾಗ್ತಿದೆ ನೋಡಿ, ಏರಿಯಾ ಡಿಕ್ರೀಸಿಂಗ್, ರೆಸಿಸ್ಟೆನ್ಸ್ ಇನ್ಕ್ರೀಸ್. ಏರಿಯಾ ಡಿಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತದೆ, ಅದೇ ಏರಿಯಾ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತದೆ. ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಯಾಕೆ ಈ ಥರ ಆಗ್ತಿದೆ ಅಂದರೆ ನೀವು ನೋಡ್ಬೋದು, ಇಲ್ಲಿ ಎಂಡ್ಸ್ ಆಫ್ ದ ಕಂಡಕ್ಟರ್ ಏನಿದೆಯಲ್ಲ, ಈ ಎಂಡ್ ಮತ್ತು ಈ ಎಂಡ್, ಇಲ್ಲಿ ನೀವು ನೋಡ್ಬೋದು ಮ್ಯಾಕ್ಸಿಮಮ್ ಥಿಕ್ನೆಸ್, ಇಲ್ಲಿ ಮಿನಿಮಮ್ ಥಿಕ್ನೆಸ್, ರೈಟ್? ಮಿನಿಮಮ್ ಥಿಕ್ನೆಸ್ ನೋಡಿ, ರೆಸಿಸ್ಟೆನ್ಸ್ ಎಷ್ಟು ಇನ್ಕ್ರೀಸ್ ಆಯಿತು. ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಂತಂದರೆ, ಇಲ್ಲಿ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ನೇ ತಗೊಳ್ಳಿ. ಸೊ ಒಂದು ಕ್ಲಾಸಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ 50 ಇದೆ ಅಂದ್ಕೊಳ್ಳಿ, ಇನ್ನೊಂದು ಕ್ಲಾಸಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ 50. ಬಟ್ ಇಲ್ಲಿ ಕೇಸಸ್ ಏನು ತೊಗೊಳ್ಬೇಕಂದ್ರೆ, ಒಂದು ಕ್ಲಾಸ್ಗೆ ಡೋರ್ ಚಿಕ್ಕದಾಗಿದೆ, ಅಂದರೆ ವೈಡ್ ಏನಿದೆಯಲ್ಲ ಅದು ಚಿಕ್ಕದಾಗಿದೆ, ಥಿಕ್ನೆಸ್ ಕಮ್ಮಿ ಆಗಿದೆ, ಇನ್ನೊಂದು ಡೋರ್ ತುಂಬ ದೊಡ್ಡದು. ಸೊ ಅವಾಗ ಎಟ್ ದ ಸೇಮ್ ಟೈಮ್ ಸ್ಟೂಡೆಂಟ್ಸ್ನ ಹೊರಗಡೆ ಹೋಗಿ ಅಂತ ಹೇಳಿದಾಗ ಏನಾಗುತ್ತೆ ಅಂತಂದರೆ, ಎಲ್ಲಿ
ಬಾಗಿಲು ದೊಡ್ಡದಿರುತ್ತಲ್ಲ ಸ್ಟೂಡೆಂಟ್ಸ್ ಬೇಗ ಪಾಸ್ ಆಗ್ತಾರೆ. ಎಲ್ಲಿ ಬಾಗಿಲು ಚಿಕ್ಕದಾಗಿರುತ್ತಲ್ಲ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕೆಂದರೆ ಸ್ಟೂಡೆಂಟ್ಸ್ ಒಂದೇ ಟೈಮ್ಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಥಿಕ್ನೆಸ್ ಇಸ್ ಲೆಸ್. ಸೊ ಇಲ್ಲಿ ಫ್ಲೋ ಆಫ್ ಚಾರ್ಜಸ್, ಥಿಕ್ನೆಸ್ ಕಮ್ಮಿ ಇದ್ದರೆ ಫ್ಲೋ ಆಫ್ ಚಾರ್ಜಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಫ್ಲೋ ಆಫ್ ಚಾರ್ಜಸ್ ಕಮ್ಮಿ ಆದರೆ ಏನಾಗುತ್ತೆ, ಕರೆಂಟ್ ಕಮ್ಮಿ ಆಗುತ್ತೆ. ಕರೆಂಟ್ ಕಮ್ಮಿ ಆದರೆ ಅಪೋಸಿಟ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅದೇ ಏರಿಯಾ ಜಾಸ್ತಿ ಇದ್ದರೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಇಲ್ಲಿ ಎಲೆಕ್ಟ್ರಾನ್ಸ್ ನಂಬರ್ ಆಫ್ ಚಾರ್ಜಸ್ ಕ್ಯಾನ್ ಮೂವ್ ಫಾಸ್ಟರ್ ಇನ್ ಎ ಗಿವನ್ ಟೈಮ್. ಸೊ ಫಾಸ್ಟರ್ ಅಂದರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಜಾಸ್ತಿ ಇದೆ. ಸೊ ರೇಟ್ ಆಫ್ ಫ್ಲೋ ಆಫ್ ಜಾಸ್ತಿ ಇದ್ದರೆ ಕರೆಂಟ್ ಜಾಸ್ತಿ ಇದೆ. ಸೊ ಕರೆಂಟ್ ಜಾಸ್ತಿ ಇದ್ದಾಗ ರೆಸಿಸ್ಟೆನ್ಸ್ ಆಟೋಮೆಟಿಕಲಿ ರೆಡ್ಯೂಸಸ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ. ಸೊ ದೀಸ್ ಆರ್ ದ ಪ್ಯಾರಾಮೀಟರ್ಸ್ ವಿಚ್ ಅಫೆಕ್ಟ್ಸ್ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್. ಸೊ ಇಲ್ಲಿ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡಿದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಹೆಡ್ ವಿತ್ ದ ಫಸ್ಟ್ ಫ್ಯಾಕ್ಟರ್, ದಟ್ ಈಸ್ ನೇಚರ್ ಆಫ್ ದ ಮಟೀರಿಯಲ್. Nature of the material. Next one, nature of the material. Second one, length of the conductor. Length of the conductor, that is L. Third one, area. Area of cross section. Area of cross section, that is A. So ಮತ್ತೆ last one is the temperature. Temperature is also directly proportional. So temperature ಯಾಕೆ directly proportional ಅಂತಂದ್ರೆ, temperature is nothing but heat ಜಾಸ್ತಿ ಆದರೆ temperature ಜಾಸ್ತಿ ಆಗುತ್ತೆ. ಓಕೆ, ಸೊ ಅಲ್ಲೇನಾಗುತ್ತೆ, ಎನರ್ಜಿ ಗೇನ್ ಬೈ ದ ಚಾರ್ಜ್ ಪಾರ್ಟಿಕಲ್ ವಿಲ್ ಇನ್ಕ್ರೀಸ್. ಸೊ ಅವಾಗ ಏನಾಗುತ್ತೆ, ಚಾರ್ಜ್ ಪಾರ್ಟಿಕಲ್ ಮೂವ್ ಫಾಸ್ಟರ್. ಯಾವಾಗ ಸ್ಪೀಡ್ ಜಾಸ್ತಿ ಆಗುತ್ತೆ ಕೊಲಿಷನ್ ಸಹಿತ ಜಾಸ್ತಿ ಆಗುತ್ತೆ. ಕೊಲಿಷನ್ ನಥಿಂಗ್ ಬಟ್ ಅಗೇನ್ ರೆಡ್ಯೂಸ್ ಇನ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್, ಅಗೇನ್ ರೆಡ್ಯೂಸ್ ಇನ್ ಕರೆಂಟ್. ಸೊ ರೆಡ್ಯೂಸ್ ಇನ್ ಕರೆಂಟ್ ನಥಿಂಗ್ ಬಟ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್, ಹ್ಯಾನ್ಸ್ resistance increases. So therefore if temperature increases, current will reduce. Okay, so that is the reason in Ohm's law we are considering at a constant temperature. Okay, so our condition must be satisfied, right? So directly I can write this formula is very very important. Okay, resistance is directly proportional to length, inversely proportional to area, right? So nanu ee proportionality symbol na avoid ಮಾಡಬೇಕು. So I'll be considering nature of the material, rho L divided by A. So this is the formula for resistance. Okay, so unit already ಗೊತ್ತಿದೆ ನಮಗೆ, it is ohms. Resistance unit is ohm. So rho L divided by A, right? So ಇದನ್ನ ಬೇರೆ ತರನು ಫೈಂಡ್ ಮಾಡ್ಕೋಬಹುದು ವಾಲ್ಯೂಮ್ ಯೂಸ್ ಮಾಡಿಕೊಂಡು. ಸೊ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ದ ಫೌಂಡೇಶನ್ ಲೆವೆಲ್. ಗಾಟ್ ಇಟ್? ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್. ಸೊ ನೆಕ್ಸ್ಟ್ ಒನ್ ನೋಡೋಣ, ಓಮಿಕ್ ರೆಸಿಸ್ಟರ್ಸ್ ಆಸ್ ವೆಲ್ ಆಸ್ ನಾನ್ ಓಮಿಕ್ ರೆಸಿಸ್ಟರ್ಸ್. ಇಲ್ಲಿ ಡಿಫ್ರೆನ್ಸ್ ಏನು, ಓಮಿಕ್ ರೆಸಿಸ್ಟರ್ಸ್ ಅಂದ್ರೇನು, ನಾನ್ ಓಮಿಕ್ ರೆಸಿಸ್ಟರ್ಸ್ ಅಂದ್ರೇನು? ಸೊ ಜನರಲಿ 3 ಮಾರ್ಕ್ಸ್ ಕೇಳ್ತಾರೆ. ಓಕೆ, ನಾವು ಇಲ್ಲಿ ಪ್ಯಾರಾಮೀಟರ್ಸ್ ಇದೆ, ಈ ಪ್ಯಾರಾಮೀಟರ್ಸ್ ಯೂಸ್ ಮಾಡ್ಕೊಂಡು ನೀವು ಬರೀಬಹುದು ಡಿಫ್ರೆನ್ಸ್ ಬಿಟ್ವೀನ್ ಓಮಿಕ್ ಅಂಡ್ ಆಸ್ ವೆಲ್ ಆಸ್ ನಾನ್ ಓಮಿಕ್. ಸೊ ಇಲ್ಲಿ ವರ್ಡ್ ಓನ್ಲಿ ಇಂಡಿಕೇಟಿಂಗ್ ಓಮಿಕ್ ರೆಸಿಸ್ಟರ್, ದಾಟ್ ಮೀನ್ಸ್ ಓಮ್ಸ್ ಲಾ ಒಬೇ ಆಗುತ್ತೆ. ಓಕೆ, ಒಬೇ ಓಮ್ಸ್ ಲಾ. ಇಲ್ಲಿ ನಾಟ್ ಒಬೇ ಓಮ್ಸ್ ಲಾ, ರೈಟ್? ಸೊ ನೆಕ್ಸ್ಟ್ ಒನ್ ವಿ ಐ ಗ್ರಾಫ್. ಇಲ್ಲಿ ಏನಾಗುತ್ತೆ, ಓಮಿಕ್ಗೆ ಸ್ಟ್ರೇಟ್ ಆಗಿರುತ್ತೆ. ಓಕೆ, ಬಟ್ ಇದು ನಾನ್ ಓಮಿಕ್ ರೆಸಿಸ್ಟರ್ಸ್ಗೆ ಕರ್ವ್ ಆಗಿರುತ್ತೆ. ವಿ ಐ ಗ್ರಾಫ್, ವಿ ಐ ಗ್ರಾಫ್ ಆಲ್ರೆಡಿ ನಮ್ಗೆ ಗೊತ್ತಿದೆಯಲ್ಲ. ನೆಕ್ಸ್ಟ್ ಒನ್ ಶೇಪ್, ಸ್ಲೋಪ್ ಆಫ್ ವಿ ಐ ಗ್ರಾಫ್. ಸ್ಲೋಪ್ ಯಾವ ತರ ಇರುತ್ತೆ ಅಂತಂದ್ರೆ, ಸ್ಲೋಪ್ ಸೊ ಇದು ವಿ ಅಂಡ್ ದಿಸ್ ಇಸ್ ಐ. ಓಕೆ, now slope ಈ ತರ ಸ್ಟ್ರೇಟ್ ಆಗಿರುತ್ತೆ. ಪಾಯಿಂಟ್ ಎ, ಪಾಯಿಂಟ್ ಬಿ ಅಂಡ್ ಪಾಯಿಂಟ್ ಸಿ. ಈ ಸ್ಲೋಪ್ ಆಲ್ರೆಡಿ ನಮ್ಗೆ ಗೊತ್ತಿದೆ. ಸ್ಲೋಪ್ is given by delta y divided by delta x. ಅದೇ ನಾವು ಈ ನಾನ್ ಓಮಿಕ್ ರೆಸಿಸ್ಟರ್ಸ್ ಅಲ್ಲಿ ಮಾತಾಡೋದಾದ್ರೆ
ಓಕೆ, ಇಲ್ಲಿ ಆರಿಜಿನಿಂದ ಸ್ಟಾರ್ಟ್ ಆಗಿದೆ, ನೀವು ನೋಡ್ಬೋದು ದ ಲೈನ್ ಸ್ಟಾರ್ಟಿಂಗ್ ಫ್ರಮ್ ಆರಿಜಿನ್ ದಟ್ ಈಸ್ 0. ಓಕೆ, ಬಟ್ ಇನ್ ದಿಸ್ ಕೇಸ್ ಇದು ವಿ, ಇದು ಸಹಿತ ಐ. ಓಕೆ, ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ it may not start from origin, it can be start from here, it can start from here. Okay, but it do not pass through the origin. ಹಾಗೆ ಈ ಲೈನ್ ಏನಿದೆಯಲ್ಲ, it can be curve also. This is first and this is second, and it can be curve also, third. ಈ ಥರ ಇರುತ್ತೆ, ರೈಟ್? ಸೊ ನೆಕ್ಸ್ಟ್ ಒನ್ ಎಕ್ಸಾಂಪಲ್ಸ್ ಹೇಳೋದಾದರೆ ಓಕೆ, ಇಲ್ಲೇ ಸ್ಮಾಲಾಗಿ ಬರೀತೀನಿ. ಸೊ ಫಸ್ಟ್ ಒನ್ ಅಲ್ಯೂಮಿನಿಯಂ, ಐರನ್, ಕಾಪರ್, ಆಲ್ ಮೆಟಲ್ಸ್ ಅಂತಲೂ ಬರೀಬೋದು. obeys Ohm's law. Okay, but in this case you can write LED, tungsten, and semiconductor devices. Okay, semiconductor devices. So ಇಷ್ಟಾಯಿತು. ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಸ್ ವೆಲ್ ಆಸ್ ರೆಸಿಸ್ಟಿವಿಟಿ. ರೆಸಿಸ್ಟೆನ್ಸ್ ಆಲ್ರೆಡಿ ಗೊತ್ತಿದೆ ನಮಗೆ, ಇಟ್ ಈಸ್ ಅಬ್ಸ್ಟ್ರಕ್ಷನ್ ಆಫರ್ ಟು ದ ಫ್ಲೋ ಆಫ್ ಕರೆಂಟ್. ಬಟ್ ವಾಟ್ ಅಬೌಟ್ ರೆಸಿಸ್ಟೆನ್ಸ್? ನಮಗೆ ಫಾರ್ಮುಲಾ ನೋಡೋದಾದರೆ ಆರ್ ಈಸ್ ಗಿವೆನ್ ಬೈ ರೋ ಎಲ್ ಡಿವೈಡೆಡ್ ಬೈ ಎ. ನಮಗೆ ಈ ರೆಸಿಸ್ಟೆನ್ಸ್ನ ಡಿಫೈನ್ ಮಾಡಬೇಕು. ದೇರ್ ಫೋರ್ ಕ್ಯಾನ್ ಐ ರೈಟ್ ರೋ ಈಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್, ರೈಟ್? ಸೊ ಇದನ್ನು ಡೆಫಿನೇಷನ್ ವೈಸ್ ಮಾಡೋದಾದರೆ ರೆಸಿಸ್ಟಿವಿಟಿ of conductor is the resistance of conductor of unit length and unit area of cross section. So this is the definition of resistivity of conductor. Okay, ಇಲ್ಲಿ ಸಿಂಪಲ್ ಆಗಿ ನೀವು ಈ ಮ್ಯಾಥಮೆಟಿಕಲ್ ಫಾರ್ಮುಲಾ ನೋಡಿದ್ರೆ ಸಾಕು, ನೀವು ಆರಾಮ್ಸೆ ಡಿಫೈನ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಆಫ್ ಯೂನಿಟ್ ಲೆಂತ್ ಆಫ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ದ್ಯಾಟ್ಸ್ ಆಲ್. ಸೊ ಇಲ್ಲಿ ಯೂನಿಟ್ ಕೇಳ್ತಾರೆ, ಯೂನಿಟ್ ಕೇಳಿದ್ರೆ ಯಾವ ಥರ ಬರಿಬೋದು? ಯೂನಿಟ್ ಯಾವ ಥರ ಬರಿಬೋದು? ಸೊ ಇಲ್ಲಿ ರೋ ಈಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್, ರೈಟ್? ಆರ್ ಎ ಡಿವೈಡೆಡ್ ಬೈ ಎಲ್. ಸೊ ರೋ ಅನ್ನೋದು ಯೂನಿಟ್. ಓಕೆ, ಇದಕ್ಕೆ ನಮಗೆ ಯೂನಿಟ್ ಬೇಕು. ಆರ್ ಈಸ್ ಗಿವೆನ್ ಬೈ ಓಮ್, area is given by meter square, L is given by meter. So 1 meter, and finally we'll be getting ohm meter. So ohm meter is the SI unit of resistivity. Okay, ohm meter is the SI unit of resistivity. Got it? Ohm meter is the SI unit of resistivity. Now next one. So this is all about today's video sessions. Now here we have a revision part. So ಏನೇನು ಓದಿದ್ವಿ ಇವತ್ತು? ಸೊ ಫಸ್ಟ್ಗೆ ನಾವು ಸ್ಟಾರ್ಟೆಡ್ ವಿತ್ ಓಮ್ಸ್ ಲಾ, ಸ್ಟೇಟ್ಮೆಂಟ್ ಬಗ್ಗೆ ಓದಿದ್ವಿ, ಟ್ಯಾಬ್ಲರ್ ಕಾಲಮ್ ಬಗ್ಗೆ ಓದಿದ್ವಿ, ಸರ್ಕ್ಯೂಟ್ ಬಗ್ಗೆ ಓದಿದ್ವಿ, ಅದಾದಮೇಲೆ ಗ್ರಾಫಿಕಲ್ ಪ್ರೆಸೆಂಟೇಷನ್ ಬಗ್ಗೆ ಓದಿದ್ವಿ. ಓಕೆ, ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂದ್ರೇನು, ಯೂನಿಟ್ ಅಂದ್ರೇನು, ರೆಸಿಸ್ಟೆನ್ಸ್ ಯೂನಿಟ್ ಏನು ಅನ್ನೋದು ಓದಿದ್ವಿ. ಕಂಡಕ್ಟೆನ್ಸ್ ಓದಿದ್ವಿ, ಹೌ ಇಟ್ ಈಸ್ ರಿಲೇಟೆಡ್ ಟು ರೆಸಿಸ್ಟೆನ್ಸ್ ಅಂತಲೂ ಸಹಿತ ಓದಿದ್ವಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು, ರೋ ಎಲ್ ಡಿವೈಡೆಡ್ ಬೈ ಎ. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಆರಾಮ್ಸೆ ಬರಿಬೋದು.
ಡಿಫ್ರೆನ್ಸ್ ಬಿಟ್ವೀನ್ ಓಮಿಕ್ ರೆಸಿಸ್ಟರ್ಸ್ ಆ್ಯಂಡ್ ನಾನ್ ಓಮಿಕ್ ರೆಸಿಸ್ಟರ್ಸ್. ಕೊನೆಗೆ ರೆಸಿಸ್ಟಿವಿಟಿ ಮತ್ತು ರೆಸಿಸ್ಟೆನ್ಸ್ಗೆ ಇರುವ ಡಿಫ್ರೆನ್ಸ್ ಆದರೂ ಏನು ಅನ್ನೋದು ಇಲ್ಲಿ ಓದಿದ್ವಿ. ಓಕೆ, ಮತ್ತೆ ಇಷ್ಟು ನಿಮಗೆ ಹೋಮ್ವರ್ಕ್ ಕ್ವಶನ್ಸ್ ಇರುತ್ತೆ. ಸೊ ಫಸ್ಟ್ ಕ್ವಶನ್, ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್ ನೋಡಿದ್ದೀವಿ. ವಿಲ್ ಕರೆಂಟ್ ಫ್ಲೋ ಮೋರ್ ಈಸಿಲಿ ಥ್ರೂ ಥಿಕ್ ವೈರ್ ಆರ್ ಥಿನ್ ವೈರ್ ಆಫ್ ದ ಸೇಮ್ ಮಟೀರಿಯಲ್ ವೆನ್ ಕನೆಕ್ಟೆಡ್ ಟು ದ ಸೇಮ್ ಸೋರ್ಸ್. ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇದೆ, ಅದಾದಮೇಲೆ ಸೇಮ್ ಮಟೀರಿಯಲ್ ಸಹಿತ ಇದೆ. ಸೊ ಆನ್ಸರ್ ಮಾಡಿ. ಓಕೆ, ನೆಕ್ಸ್ಟ್ ಒನ್, ಲೆಟ್ ದ ರೆಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಆರ್ ಇಸ್ ಕಾನ್ಸ್ಟೆಂಟ್ ಇದೆ, while the potential difference across the two ends of the component decreases to the half of its former value. So ಎಷ್ಟು degrees ಆಗಿದೆ? half. Then what change will occur in the current through it? ಈ ಮೂರು ಕ್ವೆಶನ್ಸ್ನ ಟ್ರೈ ಟು ಆನ್ಸರ್. ಓಕೆ, ಸೊ ಫಸ್ಟ್ ಕ್ವೆಶನ್, ಸೆಕೆಂಡ್ ಕ್ವೆಶನ್ ಆ್ಯಂಡ್ ಥರ್ಡ್ ಕ್ವೆಶನ್. ಸೊ ಈ ಹೋಮ್ವರ್ಕ್ ಕ್ವೆಶನ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಥಿಂಕಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಇಟ್ಸ್ ಲೈಕ್ ಎ ರಿವಿಷನ್ ಫಾರ್ ಯು, ರೈಟ್? ಸೊ ನೆಕ್ಸ್ಟ್ ಒನ್, yes, so that's all for today's session. Okay, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.